ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಸ್ಟುಡಿಯೋ ಅಕಾಡೆಮಿ. ಸೊ ಇವತ್ತಿನಿಂದ ಯು ಜಿ ಸಿ ನೆಟ್ಗೆ ಬೇಕಾಗಿರುವಂತಹ ಪೇಪರ್ 1 ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಜನರಲ್ ಪೇಪರ್ 1 ಏನಿದೆಯೋ ಅದು ಇವತ್ತಿನಿಂದ ಶುರು ಆಗ್ತಾ ಇದೆ. ಸೊ ಎವ್ರಿ ಡೇ ಮಾರ್ನಿಂಗ್ 10 o'clockಗೆ ಆ್ಯಂಡ್ ಈವ್ನಿಂಗ್ 5 o'clockಗೆ ನಿಮಗೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ರಿಲೇಟೆಡ್ ಆಗಿರುವಂತಹ ವಿಡಿಯೋಸ್ ವಿತ್ ಸಾಲ್ವ್ಡ್ ಟಾಪ್ 3 ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೀವು ಯು ಜಿ ಸಿ ನೆಟ್ಟಿಗೆ ಪ್ರಿಪೇರ್ ಆಗ್ತಾ ಹೋಯಿತು ಅಂತಂದರೆ ನಿಮಗೆ KSET ಎಲ್ಲ ಕ್ಲಿಯರ್ ಮಾಡೋಕ್ಕೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಶುರು ಮಾಡೋಣ. ಫಸ್ಟು ಟೀಚಿಂಗ್ ಆ್ಯಪ್ಟಿಟ್ಯೂಡಿಂದ ಶುರು ಮಾಡೋಣ. ನಿಮಗೆ ಬೇಕಾಗಿರುವಂಥ ನೋಟ್ಸ್ಗಳಾಗಿರಬಹುದು PDF ಫಾರ್ಮೆಟಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಫ್ರೀಯಾಗಿ ಕೂಡ ಸಿಗುತ್ತೆ. ನೀವು ಅಲ್ಲಿ ಹೋಗಿ ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ಟೀಚಿಂಗ್ ಆ್ಯಪ್ಟಿಟ್ಯೂಡ್, ಫಸ್ಟ್ ನಾವು ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ನಾವು ಏನೇನನ್ನು ಫೋಕಸ್ ಮಾಡಬೇಕು ಅಂತ ನಾವು ನೋಡೋದಾದರೆ, ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಕೀ ಟಾಪಿಕ್ಸ್ ಯು ನೀಡ್ ಟು ಫೋಕಸ್ ಆನ್ ಈಸ್ ನಥಿಂಗ್ ಬಟ್ ಫಸ್ಟು ಟೀಚಿಂಗ್. ಮೊದಲನೇದಾಗಿ ಟೀಚಿಂಗ್ ಅಂದರೆ ಏನು ಅಂತ ಗೊತ್ತಿರಬೇಕು, ಟೀಚರ್ ರೋಲ್ಸ್ಗಳು ಗೊತ್ತಿರಬೇಕು, ಮತ್ತು ಒಂದು ವಿದ್ಯಾರ್ಥಿಗೆ ಇರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಲಕ್ಷಣಗಳು ಗೊತ್ತಿರಬೇಕು, ಮೆಥಡ್ಸ್ ಆಫ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್ ಗೊತ್ತಿರಬೇಕು, ದೆನ್ ಅಂಡರ್ಸ್ಟ್ಯಾಂಡಿಂಗ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್. ಇವಿಷ್ಟನ್ನು ಪ್ರಾಪರಾಗಿ ತಿಳ್ಕೊಂಬಿಟ್ರೆ ನಾವು ಈ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅನ್ನೋ ಕಾನ್ಸೆಪ್ಟ್ ಏನಿದೆಯೋ ಅದರಿಂದ ನೀವು ಈಸಿಯಾಗಿ ಸ್ಕೋರ್ ಮಾಡ್ತಾ ಹೋಗಬಹುದು. ಸೊ ಯಾಕಂದರೆ ಬೇಸಿಕಲಿ ಏನು ಮಾಡಿಬಿಡ್ತಾರೆ ಯೂಶ್ವಲಿ ಆಗಿ ಎಲ್ಲರೂ ಅಂತಂದರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾರೆ. ಇದು ಹೇಗಿದ್ರೆ ಸಾಲ್ವ್ ಮಾಡ್ಕೋಬೋದು ಈ ಟಾಪಿಕ್ಸ್ಗಳನ್ನೆಲ್ಲ ಅಂದ್ಬಿಟ್ಟು ಅಂತ. ಬಟ್ ಯೂಶ್ವಲ್ ಆಗಿ ಇದ್ರ ಕಡೆ ಗಮನ ಕೊಡೋದಿಲ್ಲ. ಸೊ ಇದರಲ್ಲೇ ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗಾಗಿ ನೀವು ಜಸ್ಟ್ ಈ 15 to 20 minutes ವೀಡಿಯೋನ ನೀವು ಒಂದು ಸೆಟ್ಟಲ್ಲಿ ನೀವು ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆ ಫ್ರೀ ಇರಬೇಕಾದ್ರೆ ನೋಡಿದ್ರೂ ನಿಮಗೆ ಕಾನ್ಸೆಪ್ಟ್ಸ್ಗಳು ಈಸಿಯಾಗಿ ಅರ್ಥ ಹೋಗ್ತಾ ಹೋಗುತ್ತೆ. ಸೊ ಇವತ್ತು ನಾನು ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ ಮೀನಿಂಗ್ ಆಫ್ ಟೀಚಿಂಗ್, ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಮತ್ತು ಅದರ ಆಬ್ಜೆಕ್ಟಿವ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಅಂದರೆ ಏನು ಹಾಗಾದರೆ, ವಾಟ್ ಈಸ್ ಟೀಚಿಂಗ್ ಆ್ಯಂಡ್ ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ ರಿಲೇಟಿವ್ ಕಾನ್ಸೆಪ್ಟ್ಸ್ ಲೈಕ್ ಇನ್ಸ್ಟ್ರಕ್ಷನ್ಸ್, ಕಂಡೀಷನಿಂಗ್, ಟ್ರೈನಿಂಗ್ ಆ್ಯಂಡ್ ಇಂಡಾಕ್ಟ್ರಿನೇಷನ್. ಸೊ ಇಲ್ಲಿ 4 ವರ್ಡ್ಸ್ ನಾವು ನೋಡ್ಬೋದು ಅದರ್ ದ್ಯಾನ್ ಟೀಚಿಂಗ್. ಈಗ ಟೀಚಿಂಗ್ ಅಂದರೆ ನಮಗೆಲ್ಲ ಗೊತ್ತು, ನಮಗೆ ಗೊತ್ತಿರುವಂತಹ ಒಂದು ವಿಷಯನ ಇನ್ನೊಬ್ಬರಿಗೆ ಹೇಳ್ಕೊಡೋವಂಥದ್ದು, ಬರೀ ಅದಷ್ಟೇ ಟೀಚಿಂಗ್ ಆಗಿರುತ್ತಾ. ಈಗ ಇನ್ಸ್ಟ್ರಕ್ಷನ್ ಅಂದರೆ ಏನು, ಕಂಡೀಷನಿಂಗ್ ಅಂದರೆ ಏನು, ಟ್ರೈನಿಂಗ್ ಅಂದರೆ ಏನು, ಎಲ್ಲರೂ ನಮಗೆ ಒಂದು ಸ್ವಲ್ಪ ಸಿಮಿಲರ್ ಆಗೇ ಕೇಳಿಸುತ್ತೆ. ಬಟ್ ಆಲ್ ದೋಸ್ 4 ವರ್ಡ್ಸ್ ಆರ್ ವೆರಿ ಮಚ್ ಡಿಫ್ರೆಂಟ್ ಫ್ರಮ್ ಟೀಚಿಂಗ್. So teaching is one of the instruments of education and its special function is to impart a understanding and a skill. ಟೀಚಿಂಗ್ ಅನ್ನುವಂಥದ್ದು ಒಂದು ಸ್ಪೆಷಲ್ ಫಂಕ್ಷನ್ ಆಗಿರುತ್ತೆ. ಅದರ ಮೇಜರ್ ಕೆಲಸ ಏನು ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಸ್ಕಿಲ್ಲನ್ನು ಡೆವಲಪ್ ಮಾಡುವಂಥದ್ದು. ದ ಮೇನ್ ಫಂಕ್ಷನ್ ಆಫ್ ಟೀಚಿಂಗ್ ಈಸ್ ಟು ಮೇಕ್ ಅ ಲರ್ನಿಂಗ್ ಎಫೆಕ್ಟಿವ್. ಮಕ್ಕಳು ಪರಿಣಾಮಕಾರಿಯಾಗಿ ಕಲಿಯೋ ರೀತಿ ಮಾಡುವಂಥದ್ದೇನೇ ಒಂದು ಎಫೆಕ್ಟಿವ್ ಟೀಚಿಂಗಿನ ಲಕ್ಷಣ ಆಗಿರುತ್ತೆ. ಲರ್ನಿಂಗ್ ಪ್ರೋಸೆಸ್ ವುಡ್ ಗೆಟ್ completed as a result of teaching. So teaching and learning are very closely related. So ನಾವು ಅನ್ಕೋತೀವಿ ಟೀಚಿಂಗೇ ಬೇರೆ ಲರ್ನಿಂಗೇ ಬೇರೆ ಅಂತ, ಆದರೆ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಬೋತ್ ಆರ್ ವೆರಿ ಮಚ್ ಕ್ಲೋಸ್ಲಿ ರಿಲೇಟಿವ್. ಸೊ ದಿಸ್ ಈಸ್ ಅ ಕಾನ್ಸೆಪ್ಟ್ ಆಫ್ ಟೀಚಿಂಗ್, ಮೀನಿಂಗ್ ಆಫ್ ಟೀಚಿಂಗ್. ಸೊ ಹಾಗಾದರೆ ಟೀಚಿಂಗಿನ ಎಕ್ಸಾಕ್ಟ್ ಮೀನಿಂಗ್ ಏನು, ಅರ್ಥ ಏನು ಅಂತ ನೋಡೋದಾದರೆ, ಟೀಚಿಂಗ್ ಇಸ್ ಅ ಪ್ರೋಸೆಸ್ ಇನ್ ವಿಚ್ ಒನ್ ಇಂಡಿವಿಜುವಲ್ ಟೀಚರ್ಸ್ ಆರ್ ಇನ್ಸ್ಟ್ರಕ್ಟ್ಸ್ ಅದರ್ ಇಂಡಿವಿಜುವಲ್. ಸೊ ಒಬ್ಬ ಪರ್ಸನ್ ಇರ್ತಾರೆ, ಪರ್ಸನ್ ಎ ಅಂತ ತಗೊಳ್ಳಿ, ಇನ್ನೊಬ್ಬರು ಪರ್ಸನ್ ಬಿ ಇರ್ತಾರೆ. ಪರ್ಸನ್ ಎ ಬಂದು ಪರ್ಸನ್ ಬಿಗೆ ಹೇಳ್ಕೊಡುವಂಥದ್ದು, ಇನ್ಸ್ಟ್ರಕ್ಟ್ ಮಾಡುವಂಥದ್ದನ್ನೇ ನಾವು ಟೀಚಿಂಗ್ ಅಂತ ಕರಿತೀವಿ. ಸೊ ಟೀಚಿಂಗ್ ಈಸ್ ಕನ್ಸಿಡರ್ಡ್ ಆಸ್ ದ ಆ್ಯಕ್ಟ್ ಆಫ್ ಇಂಪಾರ್ಟಿಂಗ್ ಇನ್ಸ್ಟ್ರಕ್ಷನ್ ಟು ದ ಲರ್ನರ್ಸ್ ಇನ್ ದ ಕ್ಲಾಸ್ ರೂಮ್ ಸಿಚುಯೇಷನ್. ಸೊ ಇಲ್ಲಿ ಅವರೊಂದು ಲೈನನ್ನು ಮೆನ್ಷನ್ ಮಾಡಿದರೆ ಕ್ಲಾಸ್ ರೂಮ್ ಸಿಚುಯೇಷನ್ ಅಂತ. ಸಿ ಲರ್ನಿಂಗ್ ಕ್ಯಾನ್ ಬಿ ಡನ್ ವೇರೆವರ್, ಅಂದರೆ ಯಾವ ಜಾಗದಲ್ಲಿ ಬೇಕಾದರೂ ಕಲಿಕೆ ಉಂಟಾಗುತ್ತೆ. ಈಗ ನಾವು ಬಸ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಸಿಚುವೇಷನಿಂದ ನಾವು ಕಲಿಬಹುದು, ಅಥವಾ ನಾವು ಮನೇಲಿ ಏನೋ ಒಂದು ಸಿಚುವೇಷನ್ ನಡೀತಾ ಇರುತ್ತೆ ಅದರಿಂದ ನಾವು ಕಲಿಬಹುದು. ಸೊ ಲರ್ನಿಂಗ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಎನಿವೇರ್. ಬಟ್ ಯೂಶ್ವಲ್ ಆಗಿ ಒಂದು ಟಾಪಿಕ್ನಾಗಲಿ ಅಥವಾ ಏನೋ ಒಂದು ವಿಷಯನ ನಾವು ಟೀಚ್ ಮಾಡಬೇಕು ಅಂದರೆ ನಮಗೆ ಅಲ್ಲಿ ಒಂದು ಸ್ಟಿಪ್ಯುಲೇಟೆಡ್ ಅಥವಾ ಒಂದು ಸಿಮ್ಯುಲೇಟೆಡ್ ಆಗಿರುವಂತಹ ಒಂದು ಸಿಚುವೇಷನ್ ಇರಬೇಕು. ಸೊ ಇಲ್ಲಿ ನಾವು ಬೇಸಿಕಲಿ ಟೀಚಿಂಗ್ ಅಂತ ಬಂದ ತಕ್ಷಣ ನಾವು ಕ್ಲಾಸ್ ರೂಮ್ ಸಿಚುವೇಷನ್ ಅಂತ ತಗೊಳ್ತೀವಿ. ಸೊ ಇಟ್ ಈಸ್ ವಾಚಿಂಗ್ ಸಿಸ್ಟಮ್ಯಾಟಿಕಲಿ, ಅದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸಲ್ಲಿ ಹೋಗಬೇಕು. ಸೊ ಡ್ವೆ ಕನ್ಸಿಡರ್ಡ್ ಇಟ್ ಆ್ಯಸ್ ಅ ಮ್ಯಾನಿಪ್ಯುಲೇಷನ್ ಆಫ್ ದ ಸಿಚುಯೇಷನ್. ಸೊ ಡ್ವೆ ಅನ್ನೋರು ಏನು ಹೇಳ್ತಾರೆ ಅಂತಂದರೆ, ಟೀಚಿಂಗ್ ಅಂದರೆ ಏನು, ಇಟ್ ಈಸ್ ಅ ಮ್ಯಾನಿಪ್ಯುಲೇಷನ್ ಆಫ್ ಸಿಚುಯೇಷನ್ ವೇರ್ ದ ಲರ್ನರ್ ವಿಲ್ ಅಕ್ವೈರ್ ಅ ಸ್ಕಿಲ್ ಇನ್ಸೈಟ್ ವಿತ್ ಹಿಸ್ ಇನಿಷಿಯೇಷನ್. ಸೊ ಯಾವುದೋ ಒಂದು ಸಂದರ್ಭ ಇರುತ್ತೆ, ಆ ಸಂದರ್ಭನ ಮ್ಯಾನಿಪ್ಯುಲೇಟ್ ಮಾಡುವಂಥದ್ದಾಗಿರ್ಬೋದು, ಅದರ ಮುಖಾಂತರ ಒಂದು ಕೌಶಲ್ಯವನ್ನು ಕಲ್ತ್ಕೊಳ್ಳುವಂಥದ್ದು, ಜೊತೆಗೆ
ಜ್ಞಾನವನ್ನು ಪಡ್ಕೊಳ್ಳೋವಂಥದ್ದು. ಮತ್ತು ಇಲ್ಲಿ ಈ ಕೌಶಲ್ಯ ಮತ್ತು ಜ್ಞಾನ ಅನ್ನುವಂಥದ್ದು ವಿದ್ಯಾರ್ಥಿ ತನ್ನಷ್ಟಕ್ಕೆ ತಾನೇ ಬಂದು ಇಂಟ್ರೆಸ್ಟ್ ತೋರಿಸಿ ಕಲಿಯುವಂಥದ್ದು. ಸೊ ಇದಿಷ್ಟು ಕಂಪ್ಲೀಟ್ ಪ್ರೋಸೆಸ್ಸನ್ನು ನಾವು ಟೀಚಿಂಗ್ ಅಂತ ಹೇಳಬಹುದು ಅಂತ ಡ್ವೆ ಅನ್ನೋರು ಡಿಫೈನ್ ಮಾಡ್ತಾರೆ. ಇದೇ ರೀತಿ ಬೇರೆ ಬೇರೆ ರೀತಿಯಾಗಿರುವಂತಹ ಎಜುಕೇಷನಿಸ್ಟ್ಗಳು ಮೀನಿಂಗ್ ಆಫ್ ಟೀಚಿಂಗನ್ನು ಕೊಟ್ಟಿದ್ದಾರೆ, ಅಥವಾ ಡೆಫಿನೇಷನ್ ಆಫ್ ಟೀಚಿಂಗ್ ಅಂತಲೇ ಹೇಳ್ಬೋದು. ಅದನ್ನು ನೋಡ್ತಾ ಹೋಗೋಣ. ಸೊ ಇಂಪಾರ್ಟೆಂಟ್ ಟೀಚಿಂಗ್ ಡೆಫಿನೇಷನ್ಸ್ ಸಮಟೈಮ್ಸ್ ನಿಮಗೆ MCQsಗಳಲ್ಲಿ ಕೇಳ್ಬೋದು. ಈಗ ಡೆಫಿನೇಷನ್ ಕೊಟ್ಬಿಟ್ಟು ಈ ಡೆಫಿನೇಷನ್ ಯಾರು ಹೇಳಿದ್ದು ಅನ್ನೋ ರೀತಿಯೂ ಕೂಡ ನಿಮಗೆ ಆಪ್ಷನ್ಸ್ ಕೊಡ್ತಾರೆ. ಸೊ HC ಮಾರಿಸನ್ ಅವ್ರು ಹೇಳ್ತಾರೆ, ಟೀಚಿಂಗ್ ಈಸ್ ಆನ್ ಇಂಟಿಮೇಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಮೋರ್ ಮೆಚ್ಯೂರ್ ಪರ್ಸ್ನಾಲಿಟಿ ಆ್ಯಂಡ್ ಲೆಸ್ ಮೆಚ್ಯೂರ್ ಒನ್ ಅಂತ ಹೇಳಿದ್ದಾರೆ. ಸೊ ಇಟ್ ಈಸ್ ವೆರಿ ಇಂಟಿಮೇಟ್ ಕಾಂಟ್ಯಾಕ್ಟ್ ಅಂತಂದರೆ ಒಂದು ಮೆಚ್ಯೂರ್ಡ್ ಆಗಿರುವಂತಹ ವ್ಯಕ್ತಿ ಇನ್ನೊಂದು ಕಡಿಮೆ ಮೆಚ್ಯೂರಿಟಿ ಇರುವಂತಹ ವ್ಯಕ್ತಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡುವಂಥದ್ದನ್ನೇ ನಾವು ಏನಂತ ಕರಿತೀವಿ, ಟೀಚಿಂಗ್ ಅಂತ ಕರಿತೀವಿ. ಇದು ಯಾರ ಪ್ರಕಾರ? HC ಮಾರಿಸನ್ ಅವರ ಪ್ರಕಾರ. ಸೊ ಜಾಕ್ಸನ್ ಅನ್ನೋರು ಏನು ಹೇಳ್ತಾರೆ, ಟೀಚಿಂಗ್ ಇಸ್ ಅ ಫೇಸ್ ಟು ಫೇಸ್ ಎನ್ಕೌಂಟರ್ಸ್ ಬಿಟ್ವೀನ್ 2 or more person, one of whom is a teacher, intends to effect a certain changes in the participants. ಸಿಂಪಲ್ ಆಗಿದೆ ಈ ಒಂದು ಡೆಫಿನೇಷನ್. ಟೀಚಿಂಗ್ ಅಂದರೆ ಏನು? ಒಂದು ಮುಖಾಮುಖಿ ಅಂದರೆ ಫೇಸ್ ಟು ಫೇಸ್ ಹೇಳ್ಕೊಡುವಂಥದ್ದು. ಅದು ಒಂದು ವ್ಯಕ್ತಿಗಾದರೂ ಆಗಿರ್ಬೋದು ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಾದರೂ ಆಗಿರ್ಬೋದು. ಯಾಕಂದರೆ ನಾವು ಕ್ಲಾಸ್ ರೂಮಲ್ಲಿ ನೋಡ್ಬೋದು, ದೇರ್ ವಿಲ್ ಬಿ ಮೋರ್ ದ್ಯಾನ್ 10 to 20 ಸ್ಟೂಡೆಂಟ್ಸ್ ಅಲ್ವಾ. ಸೊ ಪಾಠ ಮಾಡ್ತಿರುವಂತಹ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ? ಟೀಚರ್ ಅಂತ ಕರಿತೀವಿ. ಆ್ಯಂಡ್ ಅದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು, ಅದರಿಂದ ಕಲಿಕೆ ಉಂಟಾಗ್ತದೆ ಯಾರಿಗೆ, ಅವರಿಗೆ ನಾವು ಪಾರ್ಟಿಸಿಪೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಮತ್ತು ಇಲ್ಲಿ ಕಲಿಕೆ ಅಂತ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಹಾಗಾದರೆ ಯಾವ ರೀತಿಯಾಗಿರೋ ಕಲಿಕೆ ಬೇಕಾದರೂ ಆಗಬಹುದಾ? ಇಲ್ಲ. ಎಫೆಕ್ಟ್ ಆಫ್ ಸರ್ಟೆನ್ ಚೇಂಜಸ್, ಡಿಸೈರಬಲ್ ಚೇಂಜಸ್ಗಳು ಮಾತ್ರ. ಸೊ ನಮಗೆ ಯಾವ ರೀತಿಯಾಗಿರುವಂಥ ಚೇಂಜಸ್ಗಳು ಬೇಕೋ ಅಂಥ ಚೇಂಜಸ್ಗಳು ಉಂಟಾದಾಗ ಮಾತ್ರ ನಾವು ಅಲ್ಲಿ ಕಲಿಕೆ ಆಗಿದೆ, ಅಂದರೆ ಡಿಸೈರಬಲ್ ಕಲಿಕೆ ಆಗಿದೆ ಅಂತ ನಾವು ಹೇಳ್ಬೋದು. JB ಹಾಫ್ ಆ್ಯಂಡ್ ಜೇಮ್ಸ್ K ಅವರು ಟೀಚಿಂಗ್ ಡೆಫಿನೇಷನನ್ನು ಕೊಡ್ತಾರೆ. ಟೀಚಿಂಗ್ ಈಸ್ ಅನ್ ಆ್ಯಕ್ಟಿವಿಟಿ ವಿತ್ ಅ 4 phase. ಸೊ ಅವ್ರು ಹೇಳ್ತಾರೆ ಟೀಚಿಂಗ್ ಅನ್ನುವಂಥದ್ದು ಒಂದು ರೀತಿಯಾಗಿರುವಂಥ ಚಟುವಟಿಕೆ. ಅದರಲ್ಲಿ 4 ಫೇಸ್ಗಳಿದೆ. ಯಾವ್ದು? ಕರಿಕ್ಯುಲಮ್ ಪ್ಲ್ಯಾನಿಂಗ್ ಫೇಸ್, ಇನ್ಸ್ಟ್ರಕ್ಟಿಂಗ್ ಫೇಸ್ ಆ್ಯಂಡ್ ಇವ್ಯಾಲ್ಯೂಯೇಟಿಂಗ್ ಫೇಸ್ ಅಂತ ಹೇಳ್ತಿದ್ದಾರೆ. ಸೊ ಇಟ್ಸ್ ಅ ಕರಿಕ್ಯುಲಮ್. ಒಂದು ಕರಿಕ್ಯುಲಮ್ ನಾವು ಸೆಟ್ ಮಾಡಬೇಕು ಫಸ್ಟು. ನೆಕ್ಸ್ಟು ಪ್ಲ್ಯಾನ್ ಮಾಡ್ತೀವಿ, ಅಂದರೆ ಕರಿಕ್ಯುಲಮ್ ಅಂದರೆ ಯಾವ ಟೈಪ್ ಆಫ್ ಸಬ್ಜೆಕ್ಟ್ಸ್ಗಳಿರಬೇಕು, ಆ ಸಬ್ಜೆಕ್ಟ್ಸಲ್ಲಿ ಏನೇನು ಕಂಟೆಂಟ್ಸ್ ಇರಬೇಕು ಅನ್ನುವಂಥದ್ದು. ಪ್ಲ್ಯಾನಿಂಗ್, ಸೊ ಎಷ್ಟೆಷ್ಟು ಕಂಟೆಂಟ್ಸ್ಗಳಿರಬೇಕು ಅನ್ನುವಂಥದ್ದು. ಇನ್ಸ್ಟ್ರಕ್ಟಿಂಗ್ ಫೇಸ್ ಅಂತ ಬಂದಾಗ ಈ ಒಂದು ಕಂಟೆಂಟ್ ಇದೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಿಯೋಗ್ರಫಿ ಕಂಟೆಂಟನ್ನು ಟೀಚ್ ಮಾಡಬೇಕು ಮಕ್ಕಳಿಗೆ. ಸೊ ಅದನ್ನು ಯಾವ ರೀತಿ ನೀವು ಟೀಚ್ ಮಾಡ್ತೀರಾ, ಸೊ ದಟ್ ಈಸ್ ಇನ್ಸ್ಟ್ರಕ್ಷನ್. ಆ್ಯಂಡ್ ಇವ್ಯಾಲ್ಯೂಯೇಟಿಂಗ್ ಫೇಸ್, ಸೊ ನೀವು ಮಕ್ಕಳಲ್ಲಿ ಕಲಿಕೆ ಉಂಟಾಗಿದೆಯೋ ಇಲ್ವೋ ಅಂತ ನೀವು ತಿಳ್ಕೊಳ್ಳೋಕ್ಕೆ ನೀವು ಇವ್ಯಾಲ್ಯೂಯೇಷನ್ ಮಾಡಬೇಕು, ಮೌಲ್ಯಮಾಪನ ಮಾಡಬೇಕು. ಅದು ಯಾವ ರೀತಿ ಮಾಡ್ತೀರಾ ಅನ್ನುವಂಥದ್ದು. ಸೊ ಅಕಾರ್ಡಿಂಗ್ ಟು HB ಹಾಫ್ ಆ್ಯಂಡ್ ಜೇಮ್ಸ್ ಅವ್ರ ಪ್ರಕಾರ ಏನಿದೆ, ಟೀಚಿಂಗ್ ಈಸ್ ಅನ್ ಆ್ಯಕ್ಟಿವಿಟಿ ವಿಚ್ ಇನ್ಕ್ಲೂಡ್ಸ್ 4 phases. ನೆಕ್ಸ್ಟು N.L. Gage, ಇಟ್ಸ್ ಅ ಡೆಮೋಕ್ರೆಟಿಕ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡೋದಾದರೆ, ಟೀಚಿಂಗ್ ಇಸ್ ಅ ಇಂಟರ್ಪರ್ಸನಲ್ ಇನ್ಫ್ಲೂಯೆನ್ಸ್ ಏಮ್ಡ್ ಅಟ್ ಚೇಂಜಿಂಗ್ ದ ಬಿಹೇವಿಯರಲ್ ಪೊಟೆನ್ಷಿಯಲ್ ಆಫ್ ಅನದರ್ ಪರ್ಸನ್. ಸೊ ಟೀಚಿಂಗ್ ಅನ್ನುವಂಥದ್ದು ಒಂದು ವ್ಯಕ್ತಿ ಮತ್ತು ಇನ್ನೊಂದು ವ್ಯಕ್ತಿಯ ನಡುವೆ ಇರುವಂಥ ಒಂದು ಇಂಟರ್ಪರ್ಸನಲ್ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಸೊ ಅದರಲ್ಲಿ ಏನಾಗಿರುತ್ತೆ, ನಮಗೆ ಒಂದು ಬಿಹೇವಿಯರಲ್ ಚೇಂಜಸ್ನ ತರೋದೇ ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ. So according to a clerk, teaching refers to activities that are designed and performed to produce in a student's behavior. ಸೊ ಒಂದು ಆ್ಯಕ್ಟಿವಿಟಿನ ಡಿಸೈನ್ ಮಾಡಿರ್ತಾರೆ, ಅದನ್ನು ಮಕ್ಕಳಲ್ಲಿ ಆ್ಯಕ್ಟಿವಿಟಿನ ಕಂಡಕ್ಟ್ ಮಾಡಿಸ್ತಾ ಆ ವಿದ್ಯಾರ್ಥಿಗಳಲ್ಲಿ ಒಂದು ಬದಲಾವಣೆಯನ್ನು ತರೋದು. ಯಾವುದರಲ್ಲಿ ಬದಲಾವಣೆ? ಅವರ ಬಿಹೇವಿಯರಲ್ಲಿ ಬದಲಾವಣೆಗಳನ್ನು ತರಬೇಕು. ಸೊ ಅಂಥ ಒಂದು ಪ್ರೋಸೆಸ್ಸಿಗೆ ನಾವೇನಂತ ಕರಿತೀವಿ? ಟೀಚಿಂಗ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ 5 ಮೇಜರ್ ಡೆಫಿನೇಷನ್ಸ್ ಗಿವನ್. ಆ್ಯಂಡ್ ಈವನ್ ಗಾಂಧೀಜಿಯವರು ಕೂಡ ಹೇಳ್ತಾರೆ ಏನು ಅಂದರೆ, ಟೀಚಿಂಗ್ ಈಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಆಲ್ರೆಡಿ ಪ್ರೆಸೆಂಟ್ ನಾಲೆಡ್ಜ್ ಇನ್ ದ ಪ್ಯೂಪಿಲ್ ಅಂತ ಹೇಳ್ತಾರೆ. ಅಂದರೆ ವಿದ್ಯಾರ್ಥಿಯಲ್ಲಿ ಈಗಾಗಲೇ ಇರುವಂಥ ಒಂದು ಜ್ಞಾನವನ್ನು ನಾವು ಹೊರ ತೆಗೆಯುವುದನ್ನೇ ನಾವು ಟೀಚಿಂಗ್ ಅಂತ ಹೇಳಬಹುದು ಅಂತ ಆ ಒಂದು ಡೆಫಿನೇಷನ್ ಈಸ್ ಗಿವನ್ ಬೈ MK ಗಾಂಧಿ. ಸೊ ನೆಕ್ಸ್ಟ್ ನಾವು ನೋಡೋಣ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್. ಈಗ ಎಷ್ಟೊತ್ತರೆಗೂ ಟೀಚಿಂಗ್ ಡೆಫಿನೇಷನ್ ನೋಡಿದ್ವಿ, ಟೀಚಿಂಗ್ ಅಂದರೆ ಏನು ಅಂತ ನೋಡಿದ್ವಿ. ಹಾಗಾದರೆ ಈ ಟೀಚಿಂಗಿನ ಮುಖ್ಯ ಉದ್ದೇಶ ಏನು? ಯಾಕೆ ಎಲ್ಲ ಶಾಲೆಗಳಲ್ಲೂ ಪಾಠ ಮಾಡ್ತಾರೆ, ಎಲ್ಲ ಕಾಲೇಜ್ಗಳಲ್ಲೂ ಪಾಠ ಮಾಡ್ತಾರೆ, ಯಾಕೆ ಪಾಠ ಮಾಡಬೇಕು, ಅದರಿಂದ ಇರುವ ಉದ್ದೇಶ ಏನು ಅಂತ ನಾವು ನೋಡೋದಾದರೆ, ದ ಮೇಜರ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಕವರ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್. ಇಲ್ಲಿ ನೀವು ಇದನ್ನು ತುಂಬ ಗಮನ ಕೊಟ್ಟು ಕೇಳಬೇಕು. ಇಂಟೆಂಡೆಡ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ನಮಗೆ ಬೇಕಾಗಿರುವಂತಹದ್ದು ಮಾತ್ರ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಚೇಂಜಸ್ ಇರುತ್ತೆ, ಚೇಂಜಸ್ ಕ್ಯಾನ್ ಬಿ ಅ ಬೋತ್ ಪಾಸಿಟಿವ್ ಆ್ಯಂಡ್ ಆ್ಯಸ್ ವೆಲ್ ಆಸ್
ನೆಗೆಟಿವ್. ಬಟ್ ಯೂಶ್ವಲಿ ಟೀಚಿಂಗ್ ಫೋಕಸ್ ಮಾಡೋದು ಯಾವುದ್ರ ಮೇಲೆ? ಪಾಸಿಟಿವ್ ಚೇಂಜಸ್ ಮೇಲೆ ಮಾತ್ರ ಅಲ್ವಾ ಟೀಚಿಂಗ್ ಫೋಕಸ್ ಮಾಡೋದು. ಸೊ ನಮಗೆ ಬೇಕಾಗಿರುವಂಥದ್ದು ಪಾಸಿಟಿವ್ ಚೇಂಜಸ್ಗಳು ಮಾತ್ರ. ಸೊ ಯಾವ್ಯಾವ ರೀತಿಯಾಗಿರುವಂತಹ ಚೇಂಜಸ್ಗಳನ್ನು ನಾವು ನೋಡಬಹುದು ಅಂದರೆ ಅಕ್ವಿಸಿಷನ್ ಆಫ್ ನಾಲೆಡ್ಜ್, ಜ್ಞಾನವನ್ನು ಪಡ್ಕೊಳ್ಳೋದು ಕೂಡ ಒಂದು ಪಾಸಿಟಿವ್ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ ಅಲ್ವಾ. ಡೆವಲಪ್ಮೆಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡಿಕೊಳ್ಳುವಂಥ ಒಂದು ಕೆಪಾಸಿಟಿನ ಬೆಳೆಸ್ಕೊಳ್ಳುವಂಥದ್ದು. ಡೆವಲಪ್ಮೆಂಟ್ ಆಫ್ ಕಾನ್ಸೆಪ್ಚುಯಲ್, ಇಂಟೆಲೆಕ್ಚುಯಲ್ ಆ್ಯಂಡ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಸ್ಕಿಲ್ಸ್, ಕೆಲವೊಂದು ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿರುವ ಸ್ಕಿಲ್ಸ್ಗಳಾಗಿರ್ಬೋದು, ಇಂಟೆಲೆಕ್ಚುಯಲ್ ಸ್ಕಿಲ್ಸ್ ಆಗಿರಬಹುದು, ಕಾನ್ಸೆಪ್ಚುಯಲ್ ಸ್ಕಿಲ್ಸ್, ಅಥವಾ ಈಗ ಕೆಲವೊಂದು ವಿಷಯ ಇರುತ್ತೆ ತುಂಬ ಅಬ್ಸ್ಟ್ರಾಕ್ಟ್ ಆಗಿರುತ್ತೆ, ಅಂದರೆ ನಾವು ಅದನ್ನು ಇಮ್ಯಾಜಿನ್ ಮಾಡ್ಕೊತಾನೆ ಅರ್ಥ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ನಾವು ಯಾವುದೇ ರೀತಿಯಾಗಿರುವಂಥ ಒಂದು ರಿಯಲಿಸ್ಟಿಕ್ ಆಗಿ ತೋರ್ಸೋಕೆ ಆಗಲಿಲ್ದಿರುವಂಥ ಸಂದರ್ಭದಲ್ಲಿ ನಾವು ಸ್ಕಿಲ್ಸ್ಗಳನ್ನು ಯೂಸ್ ಮಾಡಿ ಅರ್ಥ ಮಾಡ್ಕೊಳ್ಳುವಂಥದ್ದನ್ನು ಕೂಡ ನಾವು ಆಬ್ಜೆಕ್ಟಿವ್ ಆಫ್ ಟೀಚಿಂಗಲ್ಲಿ ನೋಡ್ತೀವಿ. ಡೆವಲಪ್ಮೆಂಟ್ ಆಫ್ ವ್ಯಾಲ್ಯೂಸ್, ಸೊ ಇದು ತುಂಬ ಮುಖ್ಯವಾದದ್ದು ಟೀಚಿಂಗ್ದು. ಯಾಕಂದರೆ ಈಗಿನ ಒಂದು ಸಿಚುಯೇಷನ್ನಲ್ಲಿ, ಈಗಿನ ಒಂದು ಎಜುಕೇಷನ್ ಸಿನಾರಿಯೋದಲ್ಲಿ ಮಕ್ಕಳಲ್ಲಿ ಮೌಲ್ಯ ಅನ್ನೋದನ್ನೇ ನಾವು ನೋಡ್ತಾ ಇಲ್ಲ. ಅದಕ್ಕೆ ಕಾರಣ ಮಕ್ಕಳಲ್ಲ, ಕಾರಣ ಟೀಚಿಂಗ್. ನಮ್ಮ ಟೀಚಿಂಗ್ ವೇ ಹೇಗಿರುತ್ತೆ ಅನ್ನುವಂಥದ್ದೇ ಅದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಸೊ ಮೇನ್ ಆಬ್ಜೆಕ್ಟಿವ್, ಈ ಮೂರದಕ್ಕಿಂತ ಮೇನ್ ಆಬ್ಜೆಕ್ಟಿವ್ ಯಾವುದು ಅಂದರೆ ಡೆವಲಪ್ಮೆಂಟ್ ಆಫ್ ವ್ಯಾಲ್ಯೂಸ್, ಮಕ್ಕಳಲ್ಲಿ ಒಂದು ಒಳ್ಳೆಯ ರೀತಿಯಾಗಿರುವಂತಹ ಮೌಲ್ಯಗಳನ್ನು ಬೆಳೆಸುವಂಥದ್ದು. ಇನ್ ಜನರಲ್ ಆಗಿ ನಾವೇನು ಹೇಳ್ಬೋದು ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅಂತಂದರೆ ಟು ಚೇಂಜ್ ದ ಬಿಹೇವಿಯರ್ ಆ್ಯಂಡ್ ಕಂಡಕ್ಟ್ ಆಫ್ ಅ ಸ್ಟೂಡೆಂಟ್. ಒಂದು ವಿದ್ಯಾರ್ಥಿಯ ಬಿಹೇವಿಯರ್ ಮತ್ತು ಅವನ ಒಂದು ನಡವಳಿಕೆ, ಅವನು ಹೇಗೆ ಇರ್ತಾನೆ, ಅವನ ಒಂದು ನಡತೆ, ಕಾಂಡಕ್ಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಅವನ ಒಂದು ನಡತೆ ಯಾವ ರೀತಿಯಾಗಿರುತ್ತೆ ಅವುಗಳನ್ನು ಬದಲಾಯಿಸೋದು. ಈಗ ಒಂದು ಹುಡುಗ ತುಂಬ ರೂಢಾಗಿರುತ್ತೆ, ಹಿ ಯೂಸ್ ಟು ಸ್ಪೀಕ್ ವೆರಿ ಬ್ಯಾಡ್ ಲ್ಯಾಂಗ್ವೇಜ್ ಅಥವಾ ಬ್ಯಾಡ್ ವರ್ಡ್ಸ್ಗಳನ್ನು ಉಪಯೋಗಿಸ್ತಾ ಇರ್ತಾನೆ ಕ್ಲಾಸಲ್ಲಿ. ಸೊ ಅವುಗಳಲ್ಲಿ ಎಲ್ಲವನ್ನೂ ನಮ್ಮ ಒಂದು ಟೀಚಿಂಗ್ ಮುಖಾಂತರ, ಬೋಧನೆಯ ಮುಖಾಂತರ ಕಡಿಮೆ ಮಾಡಿಸುವಂಥದ್ದು. ಟು ಇಂಪ್ರೂವ್ ಅ ಲರ್ನಿಂಗ್ ಸ್ಕಿಲ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಮೆಥಡಾಲಜಿಕಲ್, ಕ್ರಿಟಿಕಲ್ ಥಿಂಕಿಂಗ್, ರೈಟಿಂಗ್, ಕ್ರಿಯೇಟಿವಿಟಿ, ಹೈಪಾಥಸಿಸ್. ಸೊ ವಿದ್ಯಾರ್ಥಿಗಳಲ್ಲಿ ಒಂದು ಕ್ರಿಟಿಕಲ್ ಥಿಂಕಿಂಗ್ನ ಬೆಳೆಸುವಂಥದ್ದಾಗಿರ್ಬೋದು, ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿನ ಬೆಳೆಸುವಂಥದ್ದಾಗಿರ್ಬೋದು, ಕ್ರಿಯೇಟಿವಿಟಿ. ಈಗ ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಕ್ರಿಯೇಟಿವಿಟಿ ಇರುತ್ತೆ, ಅದನ್ನು ಐಡೆಂಟಿಫೈ ಮಾಡಬೇಕು ಬೀಯಿಂಗ್ ಅ ಟೀಚರ್. ಸೊ ಇವೆಲ್ಲವನ್ನು ನಾವು ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗಲ್ಲಿ ನೋಡ್ತೀವಿ. ಮತ್ತು ವಿದ್ಯಾರ್ಥಿಗೆ ಸಬ್ಜೆಕ್ಟ್ ನಾಲೆಡ್ಜನ್ನು ಬೆಳೆಸುವಂಥದ್ದು, ಲೈಕ್ ಸೋಷಲ್, ಮ್ಯಾಥ್ಸ್, ಸೈನ್ಸ್, ಫಿಸಿಕ್ಸ್, ಬಯೋ, ಇನ್ ಡೆಪ್ತ್. ಈಗ ಲ್ಯಾಂಗ್ವೇಜು ಇರುತ್ತೆ, ಸೊ ಲ್ಯಾಂಗ್ವೇಜ್ ರಿಲೇಟೆಡ್ ಆಗಿರುವಂಥ ಇಂಟ್ರೆಸ್ಟ್ ಇರೋ ಮಕ್ಕಳುಗಳು ತುಂಬ ಇರ್ತಾರೆ. ಸೊ ಅವ್ರುಗಳಲ್ಲಿ ಈ ಒಂದು ಏನು ಹೇಳ್ತಾರೆ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟನ್ನು ಮೂಡಿಸುವಂಥದ್ದು. ಟು ಪ್ರೊವೈಡ್ ಅ ಸೋಷಲ್ ಆ್ಯಂಡ್ ಎಫಿಷಿಯೆಂಟ್ ಮೆಂಬರ್ ಆಫ್ ಅ ಸೊಸೈಟಿ. ಸೊ ಈ ಟೀಚಿಂಗಿನ ಮುಖ್ಯ ಉದ್ದೇಶ ಏನು ಅಂದರೆ ಒಂದು ಸಮಾಜಕ್ಕೆ ಜವಾಬ್ದಾರಿಯುತ ಸಿಟಿಸನನ್ನು ಕೊಡುವಂಥದ್ದು. ಸೊ ಇವೆಲ್ಲವೂ ಟೀಚಿಂಗ್ ಮಾಡೋದೇ ಯಾವ ಕಾರಣಕ್ಕೋಸ್ಕರ? ಸೊಸೈಟಿಗೆ ಆ ಒಂದು ಮಗು ಅಸೆಟ್ ಆಗಬೇಕು ಅಲ್ವಾ. ಸೊ ಆ ಒಂದು ಸೊಸೈಟಿಯನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಂಥ ಒಂದು ಅಸೆಟ್ ಆಗಬೇಕು, ಅಥವಾ ತನ್ನ ಸುತ್ತ ಇರುವ ಒಂದು ಸಮಾಜವನ್ನೇ ಚೆನ್ನಾಗಿ ಮತ್ತು ಜವಾಬ್ದಾರಿಯುತದಿಂದ ಯಾವ ರೀತಿ ನಡ್ಕೋಬೇಕು ಅನ್ನುವಂಥ ಒಂದು ನಾಗರಿಕನನ್ನು ಬೆಳೆಸೋದೇ ಟೀಚಿಂಗ್ ಆಗಿರುತ್ತೆ, ಬೋಧನೆ ಆಗಿರುತ್ತೆ. ಸೊ ಇವೆಲ್ಲವೂ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್. ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಮೇಲೆ, ದೆನ್ ನೇಚರ್ ಆಫ್ ಟೀಚಿಂಗ್ ಮೇಲೆ ಮ್ಯಾಂಡೇಟ್ರಿಯಾಗಿ ಒಂದು ಕ್ವೆಶನ್ ಅಥವಾ 2 ಕ್ವೆಶನ್ ಖಂಡಿತ ಇದ್ದೇ ಇರುತ್ತೆ. ಆ್ಯಂಡ್ ಇವೆಲ್ಲ ತುಂಬ ಸಿಂಪಲ್ ಟಾಪಿಕ್ಸ್ಗಳು. ಸೊ ನೀವು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ತಾ ಹೋಯಿತು ಅಂದರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಈ ಸೆಷನ್ನಲ್ಲಿ ನಾವು ಏನು ನೋಡಿದ್ವಿ, ಕಾನ್ಸೆಪ್ಟ್ ಆಫ್ ಟೀಚಿಂಗ್ ನೋಡಿದ್ವಿ, ದೆನ್ ಮೇಜರ್ ಡೆಫಿನೇಷನ್ಸ್ ಗಿವನ್ ಬೈ ಸರ್ಟೆನ್ ಎಜುಕೇಷನಲಿಸ್ಟ್ ಆ್ಯಂಡ್ ಆರ್ ಫಿಲಾಸಫಿಸ್ಟ್. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ನೋಡಿದ್ವಿ. ಸೊ ಲಾಸ್ಟ್ ಇಯರ್ ಅಂದರೆ ಪ್ರೀವಿಯಸ್ ಇಯರ್ಸ್ಗಳಲ್ಲಿ ಈ ಒಂದು ಟಾಪಿಕ್ಸ್ ಮೇಲೆ ಕೇಳಿರುವಂಥ ಒಂದು ಟಾಪ್ 3 ಕ್ವೆಶನ್ಸನ್ನು ಲಿಸ್ಟ್ ಮಾಡಿದ್ದೀನಿ, ಅದನ್ನು ನಾವೀಗ ಸಾಲ್ವ್ ಮಾಡಿಬಿಡೋಣ. ಸೊ ಕ್ವೆಶನ್ ಬೇಸ್ಡ್ ಆನ್ UGC ನೆಟ್ ಎಕ್ಸಾಮ್ 2018 ಕೇಳಿರುವಂಥದ್ದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ ಆಫ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ನೇಚರ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್. ನಾನಿನ್ನೂ ನೇಚರ್ ಕಾನ್ಸೆಪ್ಟನ್ನು ಮಾಡಿಲ್ಲ, ಬಟ್ ಆಬ್ಜೆಕ್ಟಿವ್ಸನ್ನು ನಾವೀಗ ನೋಡಿದ್ದೀವಿ. ಸೊ ಬೇಸ್ಡ್ ಆನ್ ದ್ಯಾಟ್ ಅದನ್ನು ತಲೆಯಲ್ಲಿ ಇಟ್ಕೊಂಡು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬಹುದು ನೀವಿಲ್ಲಿ. ಟೀಚಿಂಗ್ ಆ್ಯಂಡ್ ಲರ್ನಿಂಗ್ಸ್ ಆರ್ ಇಂಟಿಗ್ರಲಿ ರಿಲೇಟೆಡ್. ನಾನು ಇಲ್ಲೊಂದು ಪಾಯಿಂಟ್ ಸ್ಟಾರ್ಟಿಂಗಲ್ಲೇ ಮೆನ್ಷನ್ ಮಾಡಿದೆ ಅಲ್ವಾ ನಿಮಗೆ. ಸೊ ಇಲ್ಲಿ ನೋಡಿ, ಓಕೆ ಒನ್ಸ್ ಅಗೇನ್, ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆರ್ ಕ್ಲೋಸ್ಲಿ ರಿಲೇಟೆಡ್. ಸೊ ಕ್ಲೋಸ್ಲಿ ಆರ್ ಇಂಟಿಗ್ರಲಿ ರಿಲೇಟೆಡ್, ಬೋತ್ ಆರ್ ಸೇಮ್. ಸೊ ಅಲ್ಲಿಗೆ ನಮ್ಮ ಆಪ್ಷನ್ ಎ ಏನಾಯಿತು? ಎಸ್, ಆಪ್ಷನ್ ಎ ಇಸ್ ಕರೆಕ್ಟ್. ಅವ್ರು ಕೇಳ್ತಿರೋದೇನು, ಈ ಕೆಳಗಿನ ಆಪ್ಷನ್ಸ್ಗಳಲ್ಲಿ ನೇಚರ್ ಮತ್ತು ಆಬ್ಜೆಕ್ಟಿವ್ನ ಯಾವುದು ಚೆನ್ನಾಗಿ ಡಿಸ್ಕ್ರೈಬ್ ಮಾಡುತ್ತೆ ಅಂತ. ದೇರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್. ಖಂಡಿತ ಡಿಫ್ರೆನ್ಸ್ ಇದೆ. ಸೊ ಈ ಪಾಯಿಂಟನ್ನು ನಾವು ನೋಡಿದ್ವಿ ಇಲ್ಲಿ ನೋಡಿ, ಇನ್ಸ್ಟ್ರಕ್ಷನ್, ಕಂಡೀಷನಿಂಗ್, ಟ್ರೈನಿಂಗ್ ಆ್ಯಂಡ್ ಇಂಟ್ರಾಡಿಕೇಷನ್ಸ್. ಸೊ ಹೇಗೆ ಇವುಗಳೆಲ್ಲವೂ ಡಿಫರ್ ಆಗುತ್ತೆ ಟೀಚಿಂಗಿಂದ. ಸೊ ಅಲ್ಲಿಗೇನಾಯಿತು,
ದಿಸ್ ಸ್ಟೇಟ್ಮೆಂಟ್ ಡಸ್ ನಾಟ್ ಡಿಸ್ಕ್ರೈಬ್ ಕನ್ಸರ್ನ್ ಆಫ್ ಆಲ್ ಟೀಚಿಂಗ್ ಈಸ್ ಟು ಎಂಜೋರ್ ಸಮ್ ಕೈಂಡ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಇನ್ ಸ್ಟೂಡೆಂಟ್ಸ್. ಖಂಡಿತ ಹೌದಲ್ವಾ? ನಾವು ಪಾಠ ಮಾಡೋದೇ ಅಥವಾ ಬೋಧನೆಯನ್ನು ಮಾಡೋದೇ ರೀಸನ್ ಏನು? ಮಕ್ಕಳಲ್ಲಿ ಒಂದಲ್ಲ ಒಂದು ರೀತಿಯಾಗಿರುವಂತಹ ಬದಲಾವಣೆಯನ್ನು ತರೋದಕ್ಕೆ. ಆಲ್ ಗುಡ್ ಟೀಚಿಂಗ್ ಇಸ್ ಫಾರ್ಮಲ್ ಇನ್ ನೇಚರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಒಂದು ಒಳ್ಳೆ ರೀತಿಯಾಗಿರುವಂತಹ ಟೀಚಿಂಗು ಯಾವಾಗಲೂ ಫಾರ್ಮಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಫಾರ್ಮಲ್ ಮೀನ್ಸ್ ಕ್ಲಾಸ್ ರೂಮಲ್ಲಿ ನಡೀತಾ ಇರ್ಬೋದು, ಅಥವಾ ಒಂದು ಸ್ಟಿಪ್ಯುಲೇಟೆಡ್ ಸೆಮಿನಾರ್ ಹಾಲಲ್ಲಿ ನಡೀತಾ ಇರುವಂಥದ್ದಾಗಿರಬಹುದು ಅಂತ. ಖಂಡಿತ ಇಲ್ಲ. ಈಗ ನಾನು ನಿಮ್ಗೆ ಹೇಳಿದೆ, ನಾವು ಒಂದು ಸುತ್ತಮುತ್ತ ಎಷ್ಟೋ ಸನ್ನಿವೇಶಗಳಿಂದ ಕೂಡ ಕಲಿತಾ ಹೋಗ್ತೀವಿ. ಸೊ ಟೀಚಿಂಗ್ ಅನ್ನುವಂಥದ್ದು ಯಾವಾಗಲೂ ಫಾರ್ಮಲ್ ಸಿಚುವೇಶನಲ್ಲೇ ನಡಿಬೇಕು ಅಂತ ಏನೂ ಇಲ್ಲ. ಸೊ ದಿಸ್ ಆಪ್ಷನ್ ಡಸಂಟ್ ಹೋಲ್ಸ್ ಗುಡ್. ನೆಕ್ಸ್ಟ್ ಬಂದುಬಿಟ್ಟು ಅ ಟೀಚರ್ ಇಸ್ ಅ ಸೀನಿಯರ್ ಪರ್ಸನ್. ನಮ್ಗೆ ಹೇಳ್ಕೊಡೋಂಥ ಟೀಚರ್ ಯಾವಾಗಲೂ ಸೀನಿಯರ್ ಪರ್ಸನ್ನೇ ಆಗಿರಬೇಕಾ? ಖಂಡಿತ ರಿಕ್ವೈರ್ಮೆಂಟ್ ಇಲ್ಲ. ಈವನ್ದು ನಾವು ಯಂಗ್ ಟೀಚರ್ಸ್ಗಳಿಂದನೂ ಕಲಿಯುವಂಥದ್ದು ತುಂಬ ಇರುತ್ತೆ. ಟೀಚಿಂಗ್ ಈಸ್ ಅ ಸೋಷಲ್ ಆ್ಯಕ್ಟ್ ವೆರಸ್ ಅ ಲರ್ನಿಂಗ್ ಈಸ್ ಅ ಪರ್ಸ್ನಲ್ ಆ್ಯಕ್ಟ್. ಖಂಡಿತ ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಯಾಕೆ? ಈಗ ನಾನು ಸೋಷಲ್ ಆಗಿ ಓವರಾಲ್ ಆಗಿ ಒಂದು ಸೆಟ್ ಆಫ್ ಗ್ರೂಪಿಗೆ ನಾನು ಒಂದು ವಿಷಯವನ್ನು ಅಥವಾ ಒಂದು ವ್ಯಾಲ್ಯೂಸನ್ನು ಹೇಳ್ಕೊಡ್ಬೋದು. ಆದರೆ ಅದು ಎಲ್ಲರಿಗೂ ತಲುಪಿದೆಯಾ ಅನ್ನುವಂಥದ್ದು ನಾವು ನೋಡಬೇಕು ಅಂದಾಗ ಇಂಡಿವಿಜುವಲ್ ಆಗಿ ಮ್ಯಾಟರ್ ಆಗ್ತಾ ಹೋಗುತ್ತೆ. ಸೊ ನಾವು ಟೀಚಿಂಗನ್ನು ಸೋಷಲ್ ಆ್ಯಕ್ಟ್ ಅಂತ ಕರಿತೀವಿ, ಲರ್ನಿಂಗನ್ನು ಪರ್ಸನಲ್ ಆ್ಯಕ್ಟ್ ಅಂತ ಕರಿತೀವಿ. ಸೊ ಅಲ್ಲಿಗೆ ಆಪ್ಷನ್ ಎ, ದೆನ್ ಆಪ್ಷನ್ ಸಿ, ದೆನ್ ಆಪ್ಷನ್ ಎಫ್. ಸೊ ಈ ಮೂರು ಆಪ್ಷನ್ಸ್ಗಳು ನೇಚರ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಟೀಚಿಂಗನ್ನು ಬೆಸ್ಟಾಗಿ ಡಿಸ್ಕ್ರೈಬ್ ಮಾಡುತ್ತೆ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಆಲ್ ಇದು ಅಸರ್ಷನ್ ಆ್ಯಂಡ್ ರೀಸನ್ ಟೈಪ್ ಆಫ್ ಕ್ವೆಶನ್ ಆಗಿರುತ್ತೆ. ನೀವು ಇದರ ಸ್ವಲ್ಪ ಕೇರ್ಫುಲ್ಲಾಗಿ ಅರ್ಥ ಮಾಡಿಕೊಂಡು ನೀವು ಆನ್ಸರ್ ಮಾಡಬೇಕಾಗತ್ತೆ. ಆಲ್ ಟೀಚಿಂಗ್ ಶುಡ್ ಏಮ್ ಅಟ್ ಎಂಜೋರಿಂಗ್ ಲರ್ನಿಂಗ್. ಇಟ್ಸ್ ಅ ವೆರಿ ಕರೆಕ್ಟ್ ಸ್ಟೇಟ್ಮೆಂಟ್ ಆ್ಯಂಡ್ ಟ್ರೂ ಸ್ಟೇಟ್ಮೆಂಟ್. ಯಾಕೆ ಅಂತಂದರೆ ಎಲ್ಲ ಒಂದು ಟೀಚಿಂಗು ಏನೋ ಒಂದು ಕಲಿಕೆ ಉಂಟಾಗಲೇಬೇಕು ಅಂತಲೇ ತಾನೇ ನಾವು ಮಾಡೋದು. ಸುಮ್ಮನೆ ಹಾಗೆ ಟೀಚ್ ಮಾಡಿಬಿಟ್ಟು ಬಂದುಬಿಡ್ತೀರಾ ನೀವು ಒಂದು ಕ್ಲಾಸಿಗೆ ಹೋದರೆ? ಇಲ್ಲ, ಒಂದು ಕಾನ್ಸೆಪ್ಟ್ ನೀವು ತೊಗೊಳ್ತೀರಾ, ಈ ಕಾನ್ಸೆಪ್ಟ್ ಎಲ್ಲ ಮಕ್ಕಳಿಗೂ ಅರ್ಥ ಆಗುತ್ತೋ ಇಲ್ವೋ ದಟ್ ಇಸ್ ಸೆಕೆಂಡ್ರಿ. ಬಟ್ ನಿಮ್ಮ ತಲೆಯಲ್ಲಿ ಏನಿರುತ್ತೆ, ಮ್ಯಾಕ್ಸಿಮಮ್ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅನ್ನುವಂಥದ್ದೇ ಆಗಿರುತ್ತೆ ಅಲ್ವಾ? ಸೊ ಅಲ್ಲಿಗೆ ಅಸರ್ಷನ್, ದಟ್ ಈಸ್ ಸ್ಟೇಟ್ಮೆಂಟ್ ಎ ಇಸ್ ಅ ಟ್ರೂ. ಆಲ್ ಲರ್ನಿಂಗ್ ರಿಸಲ್ಟ್ಸ್ ಫ್ರಮ್ ಟೀಚಿಂಗ್ ನೋ. ಸೊ ಮಕ್ಕಳಲ್ಲಿ ಉಂಟಾಗುವಂಥಾಗಿರ್ಬೋದು ಅಥವಾ ನಿಮ್ಮಲ್ಲೇ ಉಂಟಾಗುವಂಥ ಕಲಿಕೆಗಳು ಯಾರೋ ಒಬ್ಬರು ಟೀಚ್ ಮಾಡಿದ್ರೆ ಮಾತ್ರ ಆ ಕಲಿಕೆ ಉಂಟಾಗುತ್ತಾ? ಖಂಡಿತ ಇಲ್ಲ. ನಾವು ನೋಡ್ತಾನೂ ಕಲಿಬಹುದು, ಎಕ್ಸ್ಪೀರಿಯನ್ಸ್ ಮಾಡ್ತಾನೂ ಕಲಿಬಹುದು. ಸೊ ಟೀಚಿಂಗಿಂದಾನೇ ಲರ್ನಿಂಗ್ ಉಂಟಾಗಲ್ಲ. ಸೊ ಸ್ಟೇಟ್ಮೆಂಟ್ ಎ ಈಸ್ ಅ ಟ್ರೂ, ವೆರಾಸ್ reason is a false one. So A is true but R is a false. Option 3 is the correct answer. Next question ನಾವು ನೋಡೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ ಆಫ್ ಸ್ಟೇಟ್ಮೆಂಟ್ ಬೆಸ್ಟ್ ರೆಪ್ರೆಸೆಂಟ್ ದ ನೇಚರ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಅಂತ ಇದೆ. ಸೊ ದಿಸ್ ಈಸ್ ಅಗೈನ್ ಬೇಸ್ಡ್ ಆನ್ ನೇಚರ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಸೊ ಇಷ್ಟು ಆಪ್ಷನ್ಸ್ಗಳಲ್ಲಿ ಯಾವುದು ಬೆಸ್ಟ್ ಡಿಸ್ಕ್ರೈಬ್ ಮಾಡುತ್ತೆ ನೋಡೋಣ. ಈ ಕ್ವೆಶನ್ಗೆ ಆನ್ಸರನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ಕ್ವೆಶನಿನ ಆನ್ಸರನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಹಾಕಿರ್ತೀನಿ. ಆ್ಯಂಡ್ ಯು ವಿಲ್ ಗೆಟ್ ದಿಸ್ PDF ಇನ್ ಮೈ ಟೆಲಿಗ್ರಾಮ್ ಚಾನಲ್ ಇಟ್ ಸೆಲ್ಫ್. ಸೊ ಇವತ್ತಿನ ಸೆಷನಲ್ಲಿ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್, ಇಂಪಾರ್ಟೆಂಟ್ ಟೀಚಿಂಗ್ ಡೆಫಿನೇಷನ್ಸು, ಆಬ್ಜೆಕ್ಟಿವ್ಸ್ ಆ್ಯಂಡ್ ಬೇಸ್ಡ್ ಆನ್ ದ ಟಾಪ್ 3 ಕ್ವೆಶನ್ಸನ್ನು ನಾವು ಇವತ್ತಿನ ಒಂದು ಸೆಷನಲ್ಲಿ ಕಲ್ತ್ಕೊಂಡಿದ್ದೀವಿ. ಯಾರ್ಯಾರು KCET UGC ನೆಟ್ಗೆ ಪ್ರಿಪೇರ್ ಆಗ್ತಿದ್ದೀರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾವು ಬರೀ ಯೂಟ್ಯೂಬಲ್ಲಿ ಅಷ್ಟೇ ಅಲ್ಲ, ಯು ಕ್ಯಾನ್ ಫೈಂಡ್ ಮೀ ಆನ್ ಟೆಲಿಗ್ರಾಮ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಇನ್ಸ್ಟಾಗ್ರಾಮ್. ಏನೇ ಡೌಟ್ಸ್ ಇದ್ದರೂ ಯು ಕ್ಯಾನ್ ಕಮೆಂಟ್ ಇಟ್ ಆಫ್ ಆರ್ ಸ್ಟಡಿ ಸ್ಟುಡಿಯೋ ಅಕಾಡೆಮಿ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಕೂಡ ಬಂದು ನೀವು ಮೆಸೇಜ್ ಹಾಕಬಹುದು. ಸೊ ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ನಾವು ಕ್ಲಾರಿಫೈ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ವೀಕಿಂದ UGC ನೆಟ್ CSIR ನೆಟ್ ಫಿಸಿಕಲ್ ಸೈನ್ಸ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರೇನು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈಚ್ ಆ್ಯಂಡ್ ಎವ್ರಿ ನೋಟಿಫಿಕೇಷನ್ಸ್ನ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಕಾಂಟ್ಯಾಕ್ಟ್ ಮೀ ಇನ್ ssstudioacademy@gmail.com. ಈ ಎಲ್ಲದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಕೂಡ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.